ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನು ಡಿ ವಿ ವರ್ಡ್. ಇವತ್ತಿನ ಒಂದು ವಿಡಿಯೋದಲ್ಲಿ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಎಂಬ ಪುಸ್ತಕದ ಬಗ್ಗೆ ಕೆಲವು ಕಿರುಪರಿಚಯವನ್ನು ತಿಳಿಸಿಕೊಡುತ್ತೇವೆ. ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಇದು ಪುಸ್ತಕವನ್ನು ಮೊದಲು ಇದರ ಮೂಲ ತಮಿಳು ನಾಡಿನ ಸ್ವಾಮಿ ಸುಖಬೋಧಾನಂದರವರು ತಮಿಳಿನಲ್ಲಿ ಬರೆದಂತಹವರು. ಇದನ್ನು ಕನ್ನಡಕ್ಕೆ ತಂದಂತಹ ಚಿರಂಜೀವಿಯವರು ಕನ್ನಡಕ್ಕೆ ವರ್ಗಾಯಿಸಿದಂತಹವರು. ಇದು ರಾಷ್ಟ್ರೋತ್ಥಾನ ಸಾಹಿತ್ಯ, ಕೇಶವಶಿಲ್ಪ, ಕೆಂಪೇಗೌಡ ನಗರ, ಬೆಂಗಳೂರಿನಲ್ಲಿ ಮೊದಲು ಪ್ರಕಟಣೆಯಾಗಿದೆ. ಇದರ ಮೊದಲ ಮುದ್ರಣ ಏಪ್ರಿಲ್ 2000. ಇದರ ಬೆಲೆ ರೂ. 75. ಸಮಕ್ಷಮದಲ್ಲಿ ಇದರ ಒಂದು ಕಿರುಪರಿಚಯನ ಇವಾಗ ತಿಳಿದುಕೊಳ್ಳೋಣ. ಅನೇಕ ಶತಮಾನಗಳ ನಮ್ಮ ಸ್ವಾತಂತ್ರ್ಯ ಸಂಘರ್ಷ ಇಂದು ಯಶಸ್ಸಿನ ಒಂದು ಘಟ್ಟ ಮುಟ್ಟಿದೆ. ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯ ಸಾರ್ವಭೌಮ ಜೀವನವನ್ನು ಕಟ್ಟುವ ಸುವರ್ಣ ಸಂಧಿ ನಮಗಿನ್ನೂ ಒದಗಿ ಬಂದಿದೆ. ಇದೊಂದು ಸವರ್ಣ ಸಂಧಿ ಆಗಿರುವಂತೆಯೇ ಒಂದು ಗಂಭೀರ ಸವಾಲು ಆಗಿದೆ. ನಮ್ಮ ರಾಷ್ಟ್ರ ಜೀವನವನ್ನು ಯಾವ ಆದರ್ಶದ ಬೆಳಕಿನಲ್ಲಿ, ಯಾವ ಸಿದ್ಧಾಂತದ ಅಡಿಗಲ್ಲ ಮೇಲೆ ಕಟ್ಟಬೇಕು ಎಂಬ ಸವಾಲಿಗೆ ಸಾವಿರಾರು ಉತ್ತರ ಕೊಡಬೇಕಾಗಿದೆ. ಆದರೆ ನಮ್ಮ ನಾಡಿನ ದೌರ್ಭಾಗ್ಯದಿಂದ ಇವತ್ತಿಗೂ ಈ ಮೂಲ ಪ್ರಶ್ನೆಯ ಬಗೆಗೆ ನಮ್ಮ ಸ್ವತಂತ್ರ ಪ್ರತಿಭೆಯಿಂದ ವಿಚಾರ ಮಂಥನ ನಡೆಯುತ್ತಲೇ ಇಲ್ಲ. ಇಂಗ್ಲೆಂಡ್, ಅಮೇರಿಕಾಗಳಂತೆಯೇ ಇಲ್ಲವೇ ರಾಷ್ಟ್ರ ಚೀನಾಗಳಂತೆಯೋ ನಮ್ಮ ಜೀವನವನ್ನು ಎರಕ ಹೊಯ್ಯುವ ಆತುರ ಎಲ್ಲ ಕ್ಷೇತ್ರಗಳಲ್ಲೂ ಕಂಡುಬಂದಿದೆ. ನಮ್ಮ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಇತ್ಯಾದಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತದ ಪರದೇಶ, ಪರ ಸಂಸ್ಕೃತಿಗಳ ಹಗ್ಗದ ನರಕಲಾಗಿ ಮಾಡುವ ಪ್ರಯತ್ನವೇ ನಡೆದಿದೆ. ನಮ್ಮ ರಾಷ್ಟ್ರೀಯ ಪ್ರತಿಭೆ, ಪರಂಪರೆ, ತತ್ವಜ್ಞಾನ, ಜೀವನಾದರ್ಶ ಇವೆಲ್ಲಕ್ಕೂ ಇಂದು ಗ್ರಹಣ ಹಿಡಿದಂತಾಗಿದೆ. ಹೀಗಾಗಿ ಇಂದು ಕೋಟಿ ಕೋಟಿ ಭಾರತೀಯರ ಹೃದಯಕ್ಕೆ ನಮ್ಮ ಸ್ವತಂತ್ರ ರಾಷ್ಟ್ರ ಜೀವನದ ಅಮೃತ ಸ್ಪರ್ಶ ಅನುಭವಕ್ಕೆ ಬರುತ್ತಿಲ್ಲ. ನಮ್ಮ ಜನಸಾಮಾನ್ಯರ ಅಂತಃಕರಣವನ್ನು ತಟ್ಟಿ ತಬ್ಬಿಸುವ ರಾಷ್ಟ್ರೀಯ ಆದರ್ಶಗಳೆಲ್ಲ ಹೋದಲ್ಲಿ ರಾಷ್ಟ್ರದ ಪುನರುತ್ಥಾನಕ್ಕಾಗಿ ಅವರಲ್ಲಿ ಸ್ವಯಂ ಪ್ರೇರಣೆ, ಕಾರ್ಯೋತ್ಸಾಹ, ತ್ಯಾಗ, ಪೌರುಷಗಳು ಬೆಳೆದು ನಿಲ್ಲುವುದಾದರೂ ಹೇಗೆ? ಆದ್ದರಿಂದಲೇ ಇಂದು ರಾಷ್ಟ್ರದ ಆಗು ಹೋಗುಗಳ ಬಗೆಗೆ ಸರ್ವತ್ರ ಉದಾಸೀನತೆ, ಕ್ರಿಯಾಶೂನ್ಯತೆ, ವಿಫಲತೆಗಳೇ ತಾಂಡವವಾಗುತ್ತಿದೆ. ಎಂದ ಮೇಲೆ ಜನರೆದೆಗೆ ಸ್ಫೂರ್ತಿ ಉತ್ಸಾಹಗಳನ್ನೆಲ್ಲ ಭಾರತೀಯರ ಆದರ್ಶವನ್ನು ಎತ್ತಿ ಹಿಡಿಯುವುದು ಇಂದು ತೀರಾ ಅನಿವಾರ್ಯ ಹಾಗೂ ತುರ್ತು ಕರ್ತವ್ಯವಾಗಿದೆ. ಭಾರತವು ತನ್ನತನದಿಂದ ಎದ್ದು ನಿಂತಾಗಲೇ ಅದು ಜಗತ್ತಿನಲ್ಲಿ ತಲೆ ಎತ್ತಿ ಬಾಳುವಂತಾದೀತು ಎಂಬುದು ಸ್ಪಷ್ಟವಿದೆ. ನಮ್ಮ ಭಾರತೀಯತೆ, ನಮ್ಮ ಸಂಸ್ಕೃತಿ, ಪರಂಪರೆ, ಇತಿಹಾಸ, ತತ್ವಜ್ಞಾನ, ಜೀವನಾದರ್ಶಗಳ ಹಿರಿಮೆ ಈ ಲೋಕದಲ್ಲಿ ಸಾಟಿ ಇಲ್ಲದ್ದು. ನೂರಾರು ಶತಮಾನಗಳವರೆಗೆ ನಮ್ಮ ರಾಷ್ಟ್ರ ಜೀವನವನ್ನು ವೈಭವಶಾಲಿಯಾಗಿ ಮಾಡಿದ್ದಷ್ಟೇ ಅಲ್ಲ, ಜಗತ್ತಿಗೆಲ್ಲ ದಿವ್ಯ ಜೀವನದ ಸುದೆ ಕುಡಿಸಿದಂತಹ ಅದ್ಭುತ ಚೈತನ್ಯ ಅದರಲ್ಲಿದೆ. ಇಂದಿಗೂ ಸಹ ಆಧುನಿಕ ಜೀವನದ ಅನೇಕ ವಿಕಟ ಸಮಸ್ಯೆ ಸವಾಲುಗಳಿಗೆ ಸಮರ್ಪಕವಾಗಿ ಸಮಾಧಾನ ನೀಡಬಲ್ಲಂತಹ ಸಮಗ್ರ ಜೀವನ ಸೃಷ್ಟಿ ವಿಚಾರ ಸಂಪತ್ತು ಅದರಲ್ಲಿದೆ. ರಾಷ್ಟ್ರೋತ್ಥಾನದ ಅಡಿಗಲ್ಲಾದ ನಮ್ಮ ಭಾರತೀಯ ಜೀವನದ ಜ್ಞಾನ ನಿಷ್ಠೆಗಳನ್ನು ಜನಮನದಲ್ಲಿ ಬೇರೂರಿಸುವ ಈ ಚರಿತ್ರಾರ್ಹ ಕಾರ್ಯಕ್ಕಾಗಿ ರಾಷ್ಟ್ರೋತ್ಥಾನ ಪರಿಷತ್ತು 1965 ಜನ್ಮ ತಾಳಿತು. ಪರಿಷತ್ತು ಕಳೆದ 35 ವರ್ಷಗಳಲ್ಲಿ ಜನಜಾಗೃತಿಯ ಚಟುವಟಿಕೆಯಲ್ಲದೆ ಇನ್ನಿತರ 10 ಹಲವು ಸಮಾಜ ಸೇವಾ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬೆಳೆಯುತ್ತಾ ಬಂದಿದೆ. ಪರಿಣಾಮವಾಗಿ ಪರಿಷತ್ತಿನ ಆರಂಭದ ಕೆಲವು ಚಟುವಟಿಕೆಗಳನ್ನು ಜನವರಿ 1986 ಬೇರ್ಪಡಿಸಲಾಯಿತು. ಈ ರೀತಿ
ಬೇರ್ಪಡಿಸಿದ ಚಟುವಟಿಕೆಗಳಲ್ಲಿ ಪ್ರಕಾಶನಕ್ಕೆ ಸಂಬಂಧಿಸಿದ ಚಟುವಟಿಕೆಯು ರಾಷ್ಟ್ರೋತ್ಥಾನ ಸಾಹಿತ್ಯ ಟ್ರಸ್ಟ್ ಹೆಸರಿನಲ್ಲಿ ಮುಂದುವರೆದಿದೆ. ಪ್ರಕಾಶನದ ಮುಖ್ಯ ಯೋಚನೆ ಹೇಗಿದೆ? ಸಾಮಾಜಿಕ ಚಿಂತನಾ ಪ್ರಧಾನವಾದ ಗ್ರಂಥಗಳನ್ನು ಹೊರತೆಗೆದು ಇಂದು ಕನ್ನಡ ಸಾಹಿತ್ಯ ಲೋಕದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಕೊರತೆ ಅಗತ್ಯ ಇರುವುದು ಅಂತಹ ಗ್ರಂಥಗಳಿಗೆ. ಈ ಕೊರತೆಯನ್ನು ತುಂಬಲು ಮೂಲ ಕನ್ನಡ ಕೃತಿಗಳ ಜೊತೆಗೆ ಇತರ ಭಾಷೆಗಳಿಂದಲೂ ಉತ್ತಮ ರಾಷ್ಟ್ರೀಯ ಸಾಹಿತ್ಯವನ್ನು ಕನ್ನಡಕ್ಕೆ ತರುವುದು. ನಿಜವಾದ ರಾಷ್ಟ್ರೀಯ ಇತಿಹಾಸದ ಗ್ರಂಥಗಳಿಗಿಂತಲೂ ಕನ್ನಡದಲ್ಲೇ ಏಕೆ ಇಡೀ ದೇಶದಲ್ಲೇ ತೀವ್ರ ಕೊರತೆ ಇದೆ? ಇದುವರೆಗೆ ಪಾಶ್ಚಾತ್ಯ ವಿದ್ವಾಂಸರು ಗ್ರಂಥಗಳು ಅವರ ದೃಷ್ಟಿಧೋರಣೆಗಳ ಜಾಡಿನಲ್ಲಿ ನಮ್ಮ ಇತಿಹಾಸದ ಅಧ್ಯಯನ ಸಾಗಿದೆ. ಇನ್ನಾದರೂ ನಮ್ಮ ರಾಷ್ಟ್ರೀಯ ದೃಷ್ಟಿಯಿಂದ ಚರಿತ್ರೆಯನ್ನು ಬರೆಯುವ, ಓದುವ ಅಭ್ಯಾಸವಾಗುವಂತೆ ನಮ್ಮ ರಾಷ್ಟ್ರೀಯ ಇತಿಹಾಸ ಗ್ರಂಥಗಳಿಗೆ ರಾಷ್ಟ್ರೋತ್ಥಾನ ಸಾಹಿತ್ಯದಲ್ಲಿ ಅಗ್ರಸ್ಥಾನ ಕೊಡುವುದು, ಸಮಾಜದಲ್ಲಿ ಸಂಸ್ಕಾರಗಳು ಮೂಡಿಸುವ ಸುದಭಿರುಚಿಯ ಸಾಹಿತ್ಯವನ್ನು ಪ್ರಕಟಿಸುವುದು, ಸರಳ ಹಾಗೂ ಉದ್ಬೋಧಕ ರೀತಿಯಲ್ಲಿ ವೈಚಾರಿಕ ಮತ್ತು ವಿಶ್ಲೇಷಣಾತ್ಮಕ ಪುಸ್ತಕಗಳನ್ನು ಪ್ರಕಟಿಸುವುದು. ತಾಯಿ ಭಾರತೀಯ ದಿವ್ಯ ಮಂದಿರದಲ್ಲಿ ಒತ್ತಿರುವ ಈ ಜ್ಞಾನದ ಸೋಡರಿಗೆ ಜನರ ಒಲವು ನೆರವುಗಳ ತೈಲಧಾರೆ ನಿರಂತರವಾಗಿ ಒದಗಿ ಬರಲಿ ಎಂಬುದು ನಮ್ಮ ಹೃದಯಾಳದ ಹಾರೈಕೆ. ಪುಸ್ತಕವನ್ನು ಕುರಿತು ನೋಡೋದಾದರೆ, ಈ ಪುಸ್ತಕದಲ್ಲಿ ಕುರಿತು ಮೊದಲು ಹೇಳಬೇಕಾದ ಸಂಗತಿ ಇದು: ಯಾರು ಆತ್ಮವಿಶ್ಲೇಷಣೆ ಮೂಲಕ ಬದುಕನ್ನು ಸೇರ್ಪಡೆಕೊಳ್ಳ ಬಯಸುತ್ತಾರೋ ಅಂಥವರನ್ನು ಉದ್ದೇಶಿಸಿ ಮಾಡಿದ ಉಪನ್ಯಾಸಗಳ ಸಂಕಲನ ಇದು. ಓದುವವರು ಇಲ್ಲಿಯ ನಿವೇದನೆಗಳನ್ನು ತಮ್ಮ ಸ್ವಂತ ಜೀವನ ಸನ್ನಿವೇಶಗಳೊಡನೆ ತಾಳೆ ನೋಡಿಕೊಳ್ಳಬೇಕೆಂಬುದು ಆಶಯ. ಹಾಗೆ ಮಾಡಿ ಅಸಂಖ್ಯ ಮಂದಿ ಈ ದಿಕ್ಸೂಚಿಗಳಿಂದ ಉಪಕೃತರಾಗಿದ್ದಾರೆ ಎಂಬುದರಿಂದ ಸಿದ್ಧಪಟ್ಟಿದೆ. ಈ ಬರಹದ ಮೌಲಿಕತೆ ಉದ್ದಕ್ಕೂ ನೈಜ ಜೀವನ ದೃಷ್ಟಾಂತಗಳ ಬಳಕೆಯಾಗಿರುವುದರಿಂದ ಕೇವಲ ಕುತೂಹಲದಿಂದ ಓದುವವರಿಗೆ ಇದು ಅತ್ಯಂತ ರೋಚಕವೆನಿಸುತ್ತದೆ. ಇಲ್ಲಿ ಇದು ಆತ್ಮೀಯ ಸಂವಾದದ ಶೈಲಿ, ಜಟಿಲ ಶಾಸ್ತ್ರ ಜಿಜ್ಞಾಸೆಯಿಂದ ಮುಕ್ತರಾಗಿ ವ್ಯಾವಹಾರಿಕತೆಯ ನೆಲಗಟ್ಟಿಯಲ್ಲಿ ಈ ಸಂವಾದ ರೂಪಿತವಾಗಿದೆ. ಪುಸ್ತಕವನ್ನು ಓದಲು ಕೈಗೆತ್ತಿಕೊಳ್ಳುವುದಕ್ಕೆ ಮೊದಲು ಈ ಪ್ರಕಾರಗಳನ್ನು ಓದುಗರು ಗ್ರಹಿಸುವುದು ಅಗತ್ಯವೆಂದು ಭಿನ್ನವಿಸುತ್ತಿದ್ದೇವೆ. ಭಾರತದ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಸ್ವಾಮಿ ಸುಖಬೋಧಾನಂದರಿಗೆ ಅತಿಶಯ ಜನಪ್ರಿಯತೆ ಗಳಿಸಿಕೊಟ್ಟಿರುವುದು ಈ ವ್ಯಾವಹಾರಿಕತೆಯ ಅಧಿಷ್ಠಾನವೇ. ಮಾನವನ ಬದುಕು ಬಹು ಆಯಾಮಿ ಎಂಬುದು ಸ್ವಾಮೀಜಿಯವರ ಮಾತಿನ ಬರಹದ ಅಂತಃಶ್ರುತಿ. ಕಳೆದ 2 ದಶಕಗಳಿಂದ ಸನ್ಯಾಸಿ ಜೀವನ ನಡೆಸುವ ಸ್ವಾಮಿ ಸುಖಬೋಧಾನಂದರು ಪೂರ್ವಾಶ್ರಮದ ಹೆಸರು ದ್ವಾರಕಾನಾಥ್. ಸ್ವಾಮಿ ಚಿನ್ಮಯಾನಂದ ಸ್ವಾಮಿ, ದಯಾನಂದ ಸರಸ್ವತಿ ಮೊದಲಾದ ಹಿರಿಯರ ಶಿಷ್ಯತ್ವ ನಡೆಸಿದವರು. ಸುದೀರ್ಘಕಾಲ ಹಿಮಾಲಯದಲ್ಲಿ ಪರಿವ್ರಾಜಕರಾಗಿ ತಪಸ್ಸು, ಜ್ಞಾನಾನ್ವೇಷಣೆ ಮಾಡಿದವರು. ತತ್ವಶಾಸ್ತ್ರದಲ್ಲಿ MA ಪದವಿ ಪಡೆದು ಅಲ್ಪ ಕಾಲದಲ್ಲಿ ಸನ್ಯಾಸ ದೀಕ್ಷೆ ಗ್ರಹಿಸಿದರು. ಆಗ ಅವರಿಗೆ 25ರ ಹರೆಯ. ಈಗ 40 ದಾಟಿದೆ. ಈ ವಿರಕ್ತರು ಪುರಸತ್ತು ದೊರೆತರೆ ಹಾಫ್ ಪ್ಯಾಂಟ್ ಧರಿಸಿ ಬ್ಯಾಡ್ಮಿಂಟನ್ ಆಡುತ್ತಾರೆ, ಕಾರನ್ನು ತಾವೇ ನಡೆಸುತ್ತಾರೆ, ಬೃಹತ್ ಸಂಸ್ಥೆಗಳಿಗೆ ನಿರ್ಮಿಸುತ್ತಿದ್ದಾರೆ. ಆದರೆ ಅವರ ಅನುಯಾಯಿಗಳು ಜಗತ್ತಿನೆಲ್ಲೆಡೆ ಹರಡಿದ್ದಾರೆ. ಭಾರತದ ಮಾತ್ರವಲ್ಲದೆ ಅಮೇರಿಕ, ಕೆನಡಾ, ಇಂಗ್ಲೆಂಡ್, ಜರ್ಮನಿ, ಆಸ್ಟ್ರೇಲಿಯಾ ಹೀಗೆ ದೇಶ ವಿದೇಶಗಳಲ್ಲಿ ಅವರ ಕಾರ್ಯಕ್ರಮಗಳು ನಡೆಯುತ್ತಿರುತ್ತವೆ. ಬೆಂಗಳೂರಿನಲ್ಲಿ ಪ್ರಸನ್ನಜ್ಯೋತಿ ಎಂಬ ಹೆಸರಿನ ಒಂದು ಅನಾಥ ಮಕ್ಕಳ ಆಶ್ರಯಧಾಮವನ್ನು ಸ್ವಾಮೀಜಿಯವರು ಕಳೆದ 12 ವರ್ಷಗಳಿಂದ ನಡೆಸುತ್ತಿದ್ದಾರೆ. ಜನರ ಮನಸ್ಸಿನ ನೆಮ್ಮದಿಯನ್ನು ಹೀಗೆ ತರಬಹುದು ಎಂಬುದು ಅವರ ಪ್ರಮುಖ ಕಾಳಜಿ. ಕೋಪವನ್ನು ನಿಯಂತ್ರಿಸುವುದು ಹೇಗೆ, ಆಲಸ್ಯವನ್ನು ನಿವಾರಿಸುವುದು ಹೇಗೆ, ಕುಟುಂಬದಲ್ಲಿಯೂ ಕಚೇರಿಯಲ್ಲಿಯೂ ಕಾರ್ಖಾನೆಯಲ್ಲಿಯೂ ಸಮಾಜದಲ್ಲಿಯೂ ಸಮರತೆ ಬೆಳೆಸುವುದು ಹೇಗೆ, ಇಂಥವು ಅವರ ಪ್ರತಿಪಾದನೆಯ ಕೇಂದ್ರ ವಿಷಯಗಳು. ಜನಪ್ರಿಯ ಲೈಫ್ ಪ್ರೋಗ್ರಾಂ ಅಲ್ಲದೆ ಸ್ವಾಮೀಜಿಯವರ ಈಚೆಗೆ ಗಾಯತ್ರಿ ಮಂತ್ರ, ಮೃತ್ಯುಂಜಯ ಮಂತ್ರ ಮೊದಲಾದವನ್ನು ಆಧರಿಸಿ ಮಂತ್ರಯೋಗ ತರಬೇತಿ ಸರಣಿಯನ್ನು
ಉಪಕ್ರಮಿಸಿದ್ದಾರೆ. ಅಲ್ಲದೆ ಸಣ್ಣ 5-10 ಮಂದಿ ಆಧ್ಯಾತ್ಮ ಶಕ್ತರ ತಂಡಗಳಿಗೆ ಇದರ ಅನುಸಂಧಾನದಲ್ಲಿ 5 ದಿನಗಳ ಶಿಬಿರಗಳ ಮೂಲದ ಸ್ಥಳೀಯ ಭಾಷೆಗಳ ಮಾಧ್ಯಮದಲ್ಲಿ ನೆರವು ನೀಡಬಲ್ಲ ಗಣನೀಯ ಸಂಖ್ಯೆಯ ಪ್ರಚಾರಕರನ್ನು ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ ಮೂಲದೆಡೆ ನೆಲೆಸಿಕೊಳ್ಳುತ್ತಾರೆ. ವೇದಾಂತ ಶಾಸ್ತ್ರದ ಗಗನ ತತ್ವಗಳನ್ನು ಜೀವನಾನ್ವಯಿಗೊಳಿಸುವ ಆಶಯದಿಂದ ಯೋಜಿತವಾಗಿದೆ ಈ ಆಧ್ಯಾತ್ಮಿಕ ಕಾರ್ಯಕ್ರಮಗಳು. ಸ್ವಸ್ಥ ಜೀವನದ ಕೈಪಿಡಿ ಎನ್ನಬಹುದಾದ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಮೊದಲು ತಮಿಳುನಾಡಿನ ಪ್ರಸಿದ್ಧ ಆನಂದ ವಿಗಡನ್ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬೆಳಕು ಕಂಡಾಗ ಲಕ್ಷಾಂತರ ಜನರ ಮೆಚ್ಚುಗೆ ಪಡೆದುಕೊಂಡ ಕಾರಣದಿಂದ 1997ರ ಡಿಸೆಂಬರ್ನಲ್ಲಿ ಪುಸ್ತಕ ರೂಪದಲ್ಲಿಯೂ ಪ್ರಕಟಗೊಂಡಿತು. 2 ತಿಂಗಳಲ್ಲಿ 20,000ಕ್ಕೂ ಅಧಿಕ ಪ್ರತಿಗಳು ಮಾರಾಟವಾದವು. ಒಂದೇ ವರ್ಷದಲ್ಲಿ 4 ಆವೃತ್ತಿಗಳಾದ ಲಕ್ಷಾಂತರ ಪ್ರತಿಗಳು ವಿತರಣೆಯಾಗಿವೆ. ತಮಿಳು ಭಾಷೆ ಸಾಹಿತ್ಯದಲ್ಲಿ ಅತ್ಯಧಿಕ ಪ್ರಸಾರಗೊಂಡಿರುವ ಹೆಗ್ಗಳಿಕೆ ಈ ಪುಸ್ತಕದ್ದು. ತಮಿಳುನಾಡಿನಾದ್ಯಂತ ಈಗ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಮನೆ ಮಾತಾಗಿದೆ. ಚೆನ್ನೈನಲ್ಲಿರುವ ಪ್ರಸಿದ್ಧ ಮೀನಾಕ್ಷಿ ಕಾಲೇಜಿನಲ್ಲಿ ಈಚೆಗೆ BA, BSc, BCom ವರ್ಗಗಳಿಗೂ ಇದನ್ನು ಪಠ್ಯಗ್ರಂಥಗಳನ್ನಾಗಿ ಇರಿಸಲಾಗಿದೆ. ಪ್ರಸಿದ್ಧ HMV ಸಂಸ್ಥೆಯು ಸ್ವಾಮೀಜಿಯವರ 18 ಧ್ವನಿ ಸುರುಳಿಗಳನ್ನು ಸಿದ್ಧಪಡಿಸಿ ದೇಶ ವಿದೇಶಗಳಲ್ಲಿ ವ್ಯಾಪಕವಾಗಿ ವಿತರಣೆ ಮಾಡಿದೆ. ಈ ಅಮೂಲ್ಯ ಗ್ರಂಥವನ್ನು ನಮ್ಮ ಗಮನಕ್ಕೆ ತಂದು ಇದನ್ನು ಕನ್ನಡ ಓದುಗರಿಗೆ ಲಭ್ಯವಾಗಿಸಬೇಕೆಂದು ಸೂಚಿಸುವವರು ಮಾನ್ಯ ಶ್ರೀ ಹೂವೆ ಶೇಷಾದ್ರಿ ಅವರು. ನಮ್ಮ ಚೆನ್ನೈನಲ್ಲಿರುವ ಶ್ರೀ ವಿ ಷಣ್ಮುಖನಾಥರ್ ಅವರು ಇವರಿಗೂ ನಾವು ಆಭಾರಿಯಾಗಿದ್ದೇವೆ. ಈ ಜನಪ್ರಿಯ ಕೃತಿಯ ಕನ್ನಡ ರೂಪವನ್ನು ಹೊರತರಲು ಅನುಮತಿ ನೀಡಿದ ಸ್ವಾಮಿ ಸುಖಬೋಧಾನಂದ ಅವರಿಗೆ ರಾಷ್ಟ್ರೋತ್ಥಾನ ಸಾಹಿತ್ಯ ಆಭಾರಿಯಾಗಿದೆ. ಗ್ರಂಥವನ್ನು ಸಿದ್ಧಪಡಿಸುವುದರಲ್ಲಿ ನೆರವಿತ್ತ ಪ್ರಸನ್ನ ಟ್ರಸ್ಟ್ ಪದಾಧಿಕಾರಿಗಳಿಗೂ ವಿಶೇಷವಾಗಿ ಟ್ರಸ್ಟ್ಗಳಾದ ಶ್ರೀಮತಿ ದೇವಕಿ ಜೈಪುರಿಯಾದ ಶ್ರೀ ಕೆ ಸುಂದರ್ರಾಜನ್ ಹಾಗೂ ಕಾರ್ಯಕರ್ತರಾದ ಶ್ರೀ PR ಮಾಧವ್ ಅವರಿಗೂ ಧನ್ಯವಾದ ಸಲ್ಲಿಸುತ್ತಿದ್ದೇವೆ. ಗ್ರಂಥವನ್ನು ತಮಿಳಿನಿಂದ ಕನ್ನಡಕ್ಕೆ ಅಲ್ಪ ಕಾಲದಲ್ಲಿ ಸಮರ್ಥವಾಗಿ ಅನುವಾದಿಸಿಕೊಟ್ಟ ಶ್ರೀ ಚಿರಂಜೀವಿ ಅವರಿಗೆ ಚಿರಋಣಿ. ಗ್ರಂಥದ ಅಕ್ಷರ ಜೋಡಣೆ ಮಾಡಿಕೊಟ್ಟ ಕ್ರಿಯೇಟಿವ್ ಗ್ರಾಫಿಕ್ಸ್ ಸಂಸ್ಥೆಗೂ ಆಕರ್ಷಕ ಅರ್ಥಪೂರ್ಣ ರಕ್ಷಾಪುಟ ವಿನ್ಯಾಸಗೊಳಿಸಿಕೊಟ್ಟ ಕಲಾವಿದ ಶ್ರೀ UT ಸುರೇಶ್ ಅವರಿಗೂ ಕೃತಜ್ಞರಾಗಿದ್ದೇವೆ. ಗ್ರಂಥದಲ್ಲಿ ಬಳಕೆಯಾಗಿರುವ ಚಿತ್ರಗಳಿಗಾಗಿ ಆನಂದ ವಿಗಡನ್ ಪತ್ರಿಕೆಯ ವ್ಯವಸ್ಥಾಪಕರಿಗೆ ನಮ್ಮ ವಂದನೆ ಸಲ್ಲಿಸುತ್ತಿದ್ದೇವೆ. ಲೇಖಕರ ಮಾತು. ಇದರಲ್ಲಿ ನೋಡೋದಾದರೆ ಈ ಲೇಖನಗಳು ಆನಂದ ವಿಗಡನ್ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗುತ್ತಿದ್ದಾಗ ವಾಚಕರು ಇದನ್ನು ಬರಿಯ ಒಂದು ಲೇಖನ ಮಾಲೆಯಾಗಷ್ಟೇ ಓದಲಿಲ್ಲ. ಇದರಲ್ಲಿ ತಿಳಿಸಿರುವ ಬೋಧಕ ಸೂತ್ರಗಳೊಂದಿಗೆ ದುಷ್ಟಾಂತ ಕಥೆಗಳೊಂದಿಗೆ ತಮ್ಮ ಬದುಕನ್ನೇ ತಾಳೆ ನೋಡಿಕೊಂಡು ಓದಿದರು. ಮತಗಳನ್ನು, ಮನುಷ್ಯ ಮನಸ್ಸುಗಳನ್ನು ಒಂದಾಗಿ ನೇಯ್ದು ಅಣೆಯುವಂತಹ ಯಾವ ಪುಸ್ತಕವಾದರೂ ಆಗಲಿ ಅದನ್ನು ಒಂದು ಸಲ ಆ ಕೊನೆಯಿಂದ ಈ ಕೊನೆಯವರೆಗೂ ಓದಿ ಮುಗುಚಿಟ್ಟಿಬಿಟ್ಟರೆ ಅದರಿಂದ ಪೂರ್ಣ ಪ್ರಯೋಜನ ದೊರೆಯಲಾರದು. ನಮ್ಮನ್ನು ನಾವು ಬೆಳೆಸಿಕೊಳ್ಳಬೇಕಾದರೆ ಇಂಥ ಸಾಹಿತ್ಯವನ್ನು ಅವಧಾನಪೂರ್ವಕ ಮತ್ತು ಮತ್ತೆ ಓದಿ ಮನನ ಮಾಡಿಕೊಳ್ಳಬೇಕಾಗುತ್ತದೆ. ಪುಸ್ತಕ ಬರಹ ಒಂದೇ ಇದ್ದರೂ ನಾವು ಎಂಥ ಮನಸ್ಥಿತಿಯಿಂದ ಓದುತ್ತಿದ್ದೇವೆಂಬುದನ್ನು ಅವಲಂಬಿಸಿ ಒಂದೇ ಬರಹದಿಂದ ಹಲಬಗೆಯ ಬೇರೆ ಬೇರೆ ವಿಷಯಗಳನ್ನು, ಸಂದೇಶಗಳನ್ನು ಸಂಗ್ರಹಿಸಿಕೊಳ್ಳಲಾದೀತು. ಘಟನೆ ಯಾರ ಬದುಕಿನಲ್ಲಿ ನಡೆಯಿತು, ಈ ಕತೆ ಯಾವ ವೇದದಲ್ಲಿ ಇದೆ ಎಂಬಂಥ ಮನೋವೃತ್ತಿಯಲ್ಲಿ ಯಾರಾದರೂ ಈ ಪುಸ್ತಕವನ್ನು ಓದಿದ್ದರೆಂದು ಅಂಥ ಕಥೆಗಳು, ಘಟನೆಗಳು, ಮಾತುಗಳು ಎಲ್ಲಿಂದಾದರೂ ದೊರೆಯವಲ್ಲವೇಕೆ? ಆದರೆ ಅಂಥ ಅನ್ವೇಷಣೆಯ ಮನಸ್ಸಿಗೆ ಈ ಉಲ್ಲೇಖಗಳು ಆಶಯ ಸ್ಫುರಿಸದೆ ಅವುಗಳ ಅರ್ಥವು ಗ್ರಂಥಗಳೊಳಗೆ ಉಳಿದು ಹೋದೀತು. ಈ ಪುಸ್ತಕದಲ್ಲಿ ಹೇಳಿರುವ ವಿಷಯಗಳನ್ನು ತಾಳ್ಮೆಯಿಂದ ಓದಿ
ತೂಗಿ ನೋಡಿ ಚಿಂತನೆಗೊಳಪಡಿಸಿ ಅದರಿಂದ ಬದುಕಿನ ಜಾರಿಗೆ ತರಲು ಪ್ರಯತ್ನಿಸಿ ನೋಡಿ. ನಮ್ಮ ಬದುಕಿನಲ್ಲಿ ಜಾರಿಗೆ ತರಲು ಪ್ರಯತ್ನಿಸಿ ನೋಡಬೇಕಾಗುತ್ತದೆ. ಆಗ ಅವೇ ಮಾತುಗಳು ನಿಮ್ಮ ಅರಿವನ್ನು ಜಾಗೃತಿಗೊಳಿಸಿ ನಿಮ್ಮನ್ನು ಇಡಿಯಾಗಿ ಬದಲಾಯಿಸಿಯವು. ನಾವು ಇಲ್ಲಿ ಬಳಸಿರುವ ವಿಷಯಗಳು ಉಪಕಥೆಗಳು ಹಿಂದೂ, ಬೌದ್ಧ, ಜೈನ, ಸೂಫಿ ಮೊದಲಾದ ಅನೇಕ ಮತಗಳ ಆಧಾರ ಗ್ರಂಥಗಳಿಂದ ಹೆಕ್ಕಿ ತೆಗೆದಂಥವು. ಪ್ರಸಿದ್ಧರಾದವರ ಹಾಗೂ ಅಜ್ಞಾತ ಜನಸಾಮಾನ್ಯರ ಜೀವನಗಳಿಂದಲೂ ಎಷ್ಟೋ ನೀತಿಗಳನ್ನು ತೆಗೆದು ಅಳವಡಿಸಿದ್ದೇವೆ. ಹೀಗಿರುವುದರಿಂದ ಇಲ್ಲಿ ತೋರಿರುವ ದಿಕ್ಸೂಚನೆ ಸೂತ್ರಗಳನ್ನು ಬದುಕಿನಲ್ಲಿ ಅನ್ವಯಿಸುವುದು ಕಠಿಣವಾದಿತ್ತು. ಹಾಗೆ ನೀವು ಪ್ರಯತ್ನ ಮಾಡಿ ನೋಡಿ, ನಿಮ್ಮ ಪ್ರಯತ್ನಗಳಿಗೆ ಫಲ ಖಂಡಿತ ಉಂಟು ಎಂದು ಈ ಲೇಖಕರ ಮಾತಾಗಿದೆ. ನೋಡಿ, ನಾವು ಯಾವುದೇ ಒಂದು ಪುಸ್ತಕವನ್ನು ಓದುವಾಗ ಮೊದಲು ನಾವು ಆ ಒಂದು ಲೇಖಕರಿಗೆ ಕೃತಜ್ಞತೆ ಹೇಳಬೇಕು. ಹಾಗೆ ಇದನ್ನು ರಚಿಸಿದಂಥವರಿಗೆ, ಕನ್ನಡಕ್ಕೆ ವರ್ಗಾಯಿಸಿದವರಂಥವರಿಗೆ ನಾವು ಪ್ರತಿಯೊಬ್ಬರಿಗೂ ಅವರ ಕೃತಜ್ಞತೆಯನ್ನು ವಂದಿಸುತ್ತಾ ನಾವು ಒಂದು ಪುಸ್ತಕಗಳನ್ನು ಓದಬೇಕಾಗುತ್ತದೆ. ಯಾವುದೇ ಪುಸ್ತಕಗಳನ್ನು ಓದುವಾಗ ಮೊದಲು ಪುಸ್ತಕವನ್ನು ಕುರಿತು ಅದರ ಲೇಖಕರ ಒಂದು ಪರಿಚಯವನ್ನು ನಾವು ತಿಳಿದುಕೊಂಡು ನಂತರ ನಾವು ಪುಸ್ತಕವನ್ನು ಓದಬೇಕಾಗುತ್ತದೆ. ನೋಡಿ, ಮುಂದಿನ ವಿಡಿಯೋದಲ್ಲಿ ಇದರ ಪುಸ್ತಕಗಳ ಒಂದು ಪರಿವಿಡಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.